సామెతలు 10వ అధ్యాయము 22వ వచనం. ద బుక్ ఆఫ్ ప్రొవర్బ్స్, ఒక నిమిషం. ద బుక్ ఆఫ్ ప్రొవర్బ్స్ చాప్టర్ 10 verse 22. అవును. సాక్. ద బ్లెస్సింగ్ ఆఫ్ ది లార్డ్. ಓದ್ರಿ ಇಂಗ್ಲಿಷ್. ಓದ್ನಾ. ಕನ್ನಡದಲ್ಲಿ ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು. 10:22. It makes rich and he added ನೋ ಸಾರೋ ವಿತ್ ಇನ್. ಅದರಲ್ಲಿ ಯಾವ ಕಷ್ಟ ಇಲ್ಲ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ವಾಕ್ಯ ಹೇಳ್ತಾ, ಯೆಹೋವನ ಆಶೀರ್ವಾದವು ಲಾಭದಾಯಕವು. ದೇವರ ಆಶೀರ್ವಾದ ಅದು ಏನೇ ಇರಲಿ ನಮಗೆ ಲಾಭಕರ. ಇದನ್ನ ನಾವು ಆಶೀರ್ವಾದವನ್ನು ಹೊಂದಿಕೊಂಡ ನಂತರ ನಾವು ಏನಾಗಿರಬೇಕು ಎಂಬುದಾಗಿ, ದೇವರ ಆಶೀರ್ವಾದ ಇಲ್ಲಿವರೆಗೆ ನನ್ನ ಆಶೀರ್ವಾದ ಹೊಂದಿಲ್ಲ ಎಂಬಂತವ್ರು ಯಾರಿದ್ದೀರಿ ಈ ಸಮಯದಲ್ಲಿ? ನನ್ನ ಆಶೀರ್ವಾದ ಹೊಂದಿಲ್ಲ ಎಂಬಂತವ್ರು ಎನಿಬಡಿ? ಯಾರಾದ್ರು? ఎవరైనా? ನಾನು ದೇವರ ನಂಬಿ ಇಷ್ಟು ವರ್ಷ ಆಯ್ತು, ನನಗೆ ಏನು ಆಶೀರ್ವಾದ ಹೊಂದಿಲ್ಲ, ನನ್ನ ಜೀವನದಲ್ಲಿ ಅದೇ ಕಷ್ಟ, ಅದೇ ಕಣ್ಣೀರು, ಅದೇ ವೇದನೆ, ಅದೇ ಬಾಧೆ ಎಂಬುದಾಗಿ. ದೇವವಾಕ್ಯ ಹೇಳ್ತಾ, ಯೆಹೋವನ ಆಶೀರ್ವಾದವು ಪ್ರತಿಯೊಬ್ಬರಿಗೆ ಅದು ಲಾಭಕರ, ಅದು ಭಾಗ್ಯದಾಯಕವಾದದ್ದು. ದೇವರ ಆಶೀರ್ವಾದ ಯಾರಿಗಿರ್ತೋ ಅವರು ಭಾಗ್ಯಕರವಾಗಿರ್ತಾರ. ನೋಡುತ್ತೇವೆ, ಯಾರನ್ನು ದೇವರ ಆಶೀರ್ವದಿಸ್ತಾನೋ ಅವರನ್ನು ದೇವರ ಮೇಲಕ್ಕೆತ್ತಾನೆ. ಎಲ್ಲಾ ವಿಷಯಗಳಲ್ಲಿ, ಎಲ್ಲಾ ಸ್ಥಿತಿಗತಿಗಳಲ್ಲಿ, ಎಲ್ಲಾ ಕಷ್ಟದಲ್ಲಿ, ಎಲ್ಲಾ ಕಣ್ಣೀರಲ್ಲಿ, ಎಲ್ಲಾ ಸ್ಥಿತಿಗತಿಯಲ್ಲಿ ದೇವರು ಅವರನ್ನು ಮೇಲಕ್ಕೆ ತಕೊಂಡು ಬರ್ತಾನೆ. ದೇವರು ಯಾರನ್ನು ಕೂಡ ತನ್ನ ನಂಬಿದಾಗ ಹಾಗೆ ದೇವರು ಬಿಡಂಗಿಲ್ಲ. ಅದೇ ಹೊಲಸಾದ ಕೆಸರಲ್ಲಿ, ಅದೇ ಹಳೆಯ ಜೀವನದಲ್ಲಿ ಅವ್ರು ಇರ್ಲಿಕ್ಕೆ ದೇವರು ಇಷ್ಟಪಡೋದಿಲ್ಲ. ಯಾಕಂದ್ರೆ ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ಇಸ್ ಮೇಕ್ಸ್ ರಿಚ್. ದೇವರ ಆಶೀರ್ವಾದವು ನಿನ್ನನ್ನು ಧನಿಕರನ್ನಾಗಿ ಮಾಡ್ತದೆ, ಶ್ರೀಮಂತರನ್ನಾಗಿ ಮಾಡ್ತದೆ. ನಿನ್ನನ್ನು ಬಡವನಾಗಿ ಮಾಡೋದಿಲ್ಲ, ನಿನ್ನನ್ನು ಐಶ್ವರ್ಯವಂತರಾಗಿ ಮಾಡ್ತತ, ನಿನ್ನನ್ನು ನೋಡ್ತಾ ಉದ್ಧಾರ ಮಾಡ್ತತ ದೇವರ ಆಶೀರ್ವಾದ. ಇವತ್ತು ಆ ಆಶೀರ್ವಾದಕ್ಕೆ ಅತಿ ಏನು ಎಂಬುದಾಗಿ ನಾವು ನೋಡಿಕೊಳ್ಳುವಂತರಾಗಿರೋಣ. ಆ ಆಶೀರ್ವಾದಕ್ಕೆ ಇವತ್ತು ನೋಡುತ್ತೇವೆ, ಅನೇಕ ಸಾರಿ ದೇವರಿಂದ ಆಶೀರ್ವಾದ ಹೊಂದಿಕೊಂಡು ನಾವು ಮುಂದಕ್ಕೆ ಹೋಗಲು ಅಭಿವೃದ್ಧಿ ಆಗಲ್ಲ. ವಾಕ್ಯ ಹೇಳ್ತ, ದೇವರು ನಮ್ಮನ್ನ ಮೊದಲನೇದಾಗಿ ಆಶೀರ್ವಾದವನ್ನು ನೋಡ್ತಾನಂತ. ಕೊಟ್ಟು ನೋಡ್ತಾ ದೇವರು, ಕೊಟ್ಟು ದೇವರು ಪ್ರತಿಯೊಬ್ಬರಿಗೂ ಕೂಡ ಕೊಟ್ಟು ನೋಡ್ತಾನ. ಸ್ವಲ್ಪ ಸ್ವಸ್ಥ ಮಾಡಿ ನೋಡ್ತಾನ, ಸ್ವಲ್ಪ ಅಭಿವೃದ್ಧಿ ಪಡಿಸಿ ನೋಡ್ತಾನ, ಸ್ವಲ್ಪ ದೇವರು ಮೇಲೆ ತಂದು ನೋಡ್ತಾನ. ಆದ್ರೆ ನಾವು ಏನಾಗಿರ್ಬೇಕು? ಒಬ್ಬ ವ್ಯಕ್ತಿ ನೋಡ್ತೀವಿ, ದೇವರಿಂದ ಜೀವನ ಹೊಂದ್ಕೊಳ್ಳಂತ ಏನ್ ಮಾಡ್ತಾನೆ ಎಂಬುದಾಗಿ ಕೆಲವು ಮಚ್ಚಗಳು ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಆದಿಕಾಂಡ 14ನೇ ಅಧ್ಯಾಯ 19-20 ವಚನ. ಆದಿಕಾಂಡ 14ನೇ ಅಧ್ಯಾಯ 19-20 ವಚನ. ಅಬ್ರಹಾಮನು ಆಶೀರ್ವದಿಸಿ ಹ್ಮ್ 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 ಗೆದ್ದು ತಂದಿದ್ದ. ನೋಡ್ತೇವೆ ಇಲ್ಲಿ ದೇವರ ವಾಕ್ಯ ನೋಡುತ್ತೇವೆ, ಅಬ್ರಹಾಮನನ್ನು ಆಶೀರ್ವದಿಸಿ, ಅಬ್ರಹಾಮನನ್ನು ಆಶೀರ್ವದಿಸಿ ಭೂಮಿಯಾಗ ನಿರ್ಮಿಸಿದ
ನೋಡುತ್ತೇವೆ, ನಿರ್ಮಾಣ ಮಾಡಿದ ಪರಾತ್ಪರದ ದೇವರ ಆಶೀರ್ವಾದವು ಅಬ್ರಾಮನ ಆಗಲಿ ಎಂಬುದಾಗಿ ಇನ್ನೊಬ್ಬ ವ್ಯಕ್ತಿ ಅವನ ಆಶೀರ್ವದಿಸ್ತದನು. ನೋಡ್ತೇವೆ, ಇಲ್ಲಿ ಒಬ್ಬ ಯಾಜಕನಾಗಿದ್ದು ಅವನ ಹೆಸರು ಇಲ್ಲಿ ನೋಡ್ತೇವೆ, ಸ್ವಲ್ಪ ಹಿಂದಕ್ಕೆ ಬರ್ತಕ್ಕ ಪ್ರೇರೆ, ಅವನು ಮಿಲ್ಕಿ ಚೇದೇಕನ್ ಎಂಬುದಾಗಿ. ಮಿಲ್ಕಿ ಚೇದೇಕನು ಅಬ್ರಹಾಮನನ್ನು ಆಶೀರ್ವದಿಸಿದಾಗ ಅಬ್ರಹಾಮನ ಆಶೀರ್ವದಿಸ್ತಾನ. ಅಬ್ರಹಾಮನನ್ನು ಮಿಲ್ಕಿ ಚೇದೇಕನ ಆಶೀರ್ವದಿಸಿದಾಗ ನೋಡ್ತೇವೆ, ಆ ಆಶೀರ್ವಾದ ಹೊಂದಿದ ನಂತರ ಅವನು ಏನ್ ಮಾಡ್ತಾ ಗೊತ್ತಾ, ನನಗಿರುವಂತ ಎಲ್ಲಾ ಆಶೀರ್ವಾದವನ್ನು ಹೊಂದಿಕೊಂಡ ನಂತರ ಏನ್ ಮಾಡ್ದಾನ, ಎಲ್ಲವನ್ನ ಬಚ್ಚಿಟ್ಕೊಳ್ತಾನೆ. ತನಗಿರುವಂತ ಎಲ್ಲಾ ಒಂದು ನಿಮಿಷ ಒಪ್ಪಿದಿರಾ? ನೋಡ್ತೇವೆ, ಅಬ್ರಹಾಮನು ದೇವರಿಂದ ಆ ಯಾಜಕನಾದ ಮಿಲ್ಕಿ ಚೇದೇಕನಿಂದ ಆಶೀರ್ವಾದ ನುಡಿಗಳನ್ನು ಹೊಂದಿಕೊಂಡ ನಂತರ ಅದೇನ್ ಮಾಡಿದ್ ಗೊತ್ತಾ, ಅಲ್ಲಿ ವಾಕ್ಯ ಹೇಳ್ತತ್ತ, ದೇವರಿಂದ ಆಶೀರ್ವಾದವನ್ನು ಹೊಂದಿದ ನಂತರ ಅವನು ಮಾಡಿದ ಗೊತ್ತಾ, ತನ್ನ ಸರ್ವಸ್ವವನ್ನು ಅವನು ಹೊತ್ತುಕೊಂಡು ಬಚ್ಚಿಟ್ಕೊಂಡು ವಾಕ್ಯ ಹೇಳ್ತತ್ತ. ಅದೇನ್ ಮಾಡ್ದಂತ, ಆಶೀರ್ವಾದ ಹೊಂದಿದ ನಂತರ ಎರಡು ವಿಷಯ ಮಾಡ್ತದನ. ಮೊದಲನೇದು ದೇವರಿಗೆ ಸ್ತೋತ್ರ ಮಾಡ್ತದನ. ದೇವರಿಗೆ ಸ್ತೋತ್ರ ಮಾಡ್ತಾನ. ಏನದು, ತಾನು ಗೆದ್ದು ಬಂದಂತ 4 ಅರಸರು ಗೆದ್ದು ಬರ್ತಾನೆ. ಇಲ್ಲಿ 4 ರಾಜರುಗಳು ಗೆದ್ದು ಬರ್ತಾನ. ನೋಡ್ತೇವೆ, ಗೆದ್ದು ಬಂದಂತದ್ರಲ್ಲಿ ಎಲ್ಲಾ ವಸ್ತುಗಳಲ್ಲಿ ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದಾನ. ಪ್ರೇಯರ್ ದೇವರಿಗೆ ಅವನು ಏನ್ ಮಾಡ್ತಾನ, ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದಾನೆ. ನೋಡ್ತೇವೆ, ಯೆಹೋವನ ಆಶೀರ್ವಾದವು ಒಬ್ಬಂಟಿಗೆ ಆದ ಒಬ್ಬ ಅಬ್ರಹಾಮನ ಆಶೀರ್ವಾದ ಮಾಡಿದ ನಂತರ ಯೆಹೋವನ ಆಶೀರ್ವಾದವು ಒಂಟಿಯಾದ ಅಬ್ರಹಾಮನ ಆಶೀರ್ವದಿಸ್ತಾರ. ಅದೇನು ಗೊತ್ತಾ, ಅವನು ರಿಚ್ ಆದ, ಅಭಿವೃದ್ಧಿ ಆದಾಗ ಅವನ ವಾಕ್ಯ ಹೇಳ್ತತ್ತ, ದೇವರ ವಾಕ್ಯ ನೋಡ್ತೇವೆ, ಅವನು ತಾನು ಗೆದ್ದು ಬಂದ ಎಲ್ಲದರಲ್ಲಿ ದೇವರಿಗೆ 10ನೇ ಭಾಗವನ್ನು ಕೊಟ್ಟನೆಂಬುದಾಗಿ ದೇವರ ವಾಕ್ಯ ಹೇಳ್ತತ್ತ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನವನ್ನು ಓದೋಣ. ಲೂಕನು ಬರೆದ ಸುವಾರ್ತೆ 6:38. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 38ನೇ ವಚನ. ತಪ್ಪತ್ತಿದೆ. ಆ ಪದ ಬರಲಿ ಮೊದಲು. ಕೊಡಿರಿ, ಆಗ ನಿಮಗೆ ಕೊಡಲ್ಪಡುವುದು. ಕೊಡುವರು. ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದ ನಿಮಗೂ ಕೂಡ ನೋಡ್ರಿ, ಇಲ್ಲಿ ವಾಕ್ಯ ಹೇಳ್ತತ್ತ, 38ನೇ ವಚನ. ಕೊಡಿರಿ, ಆಗ ನಿಮಗೆ ಕೊಡುವರು. ಜಡಿದು ಅಲ್ಲಾಡುವಷ್ಟು ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯನ್ನು ಅಳೆದು ನಿಮ್ಮ ಸೆರಿಗೆಗೆ ಹಾಕುವರು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು ಅಂದನು. ಇಲ್ಲಿ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನ, ನೋಡ್ತೇವೆ, ನೀವು ಅಭಿವೃದ್ಧಿ ಹೊಂದಿದಾಗ ನೀವು ಏನ್ ಮಾಡ್ಬೇಕು, ನೀವು ಅಭಿವೃದ್ಧಿ ಆಶೀರ್ವದಿಸಲ್ಪಟ್ಟ ನಂತರ ನೀವು ಮೊದಲು ಕೊಡಲು ಕಲಿಬೇಕು. ಕೊಡೋದಲ್ಲ, ಒಂದು ವಚನ ತೋರಿಸಿದ ಮುಂದಕ್ಕೆ ಹೋಗ್ತೀನಿ ಸಮಯದಲ್ಲಿ, ಯಾಕಂದ್ರೆ ಸ್ವಲ್ಪ ಈ ವಚನಗಳು ಸ್ವಲ್ಪ ದೇವರ ವಾಕ್ಯದಲ್ಲಿ ಇದಿರ್ತಾವ. 96ನೇ ಕೀರ್ತನೆ 8ನೇ ವಚನ. 96ನೇ ಕೀರ್ತನೆ 8ನೇ ವಚನ. ಯೆಹೋವ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಸಾಕು. ಈ ವಚನ ಹಂಗೆ ತೆಗೆದಿಟ್ಕೊಡ್ರಿ. ಲೂಕನ ಸುವಾರ್ತೆ 6:38, ಕೀರ್ತನೆ 96 8ನೇ ವಚನ. ಇಲ್ಲಿ 2 ವಾಕ್ಯಗಳನ್ನು ನೋಡ್ತೇವೆ. ಮೊದಲನೇ ಹೇಳ್ತ, ಕೊಡಲ್ಪಡುವುದು. ಯಾವಾಗ ನಾವು ದೇವರ ರಾಜ್ಯಕ್ಕಾಗಿ ನಾವು ಬಿತ್ತುತ್ತೀವೋ ಆಗ ದೇವರು ನಮಗೆ ಸಹಾಯ ಮಾಡ್ತಾನ. ದೇವರಿಗಾಗಿ ನಾವು ಯಾವಾಗ ಬಿತ್ತುತ್ತೀವೋ ಕೇವಲ ದೇವರನ್ನ ತೆಗೆದುಕೊಳ್ತಾ ಇರ್ತೀವಿ. ಶಿಷ್ಯರು ಕೂಡ ಕೇವಲ ಅದೇ ಮನೋಭಾವನೆಯಿಂದ ಇದ್ರು. ಅದೇ ಮನೋಭಾವನೆಯಿಂದ
ಇಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಬೆಟ್ಟದ ಮೇಲೆ ಪ್ರಸಂಗ ಮಾಡ್ತಾ ಇದ್ದಾನ. ಆತ ಬೆಟ್ಟದಿಂದ ಇಳಿದು ಬರ್ತಿರುವಾಗ ತನ್ನ ಶಿಷ್ಯರಿಗೆ ಹೇಳ್ತಾನ, ಕೊಡಿರಿ ಎಂಬುದಾಗಿ. ಅಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಒಂದು ಜಾಗದಲ್ಲಿ ಪ್ರಸಂಗ ಮಾಡ್ತಾನ. ಪ್ರಸಂಗ ಮಾಡಿದ ನಂತರ ಅಲ್ಲಿ 3 ದಿನ ಆಯ್ತದ ಅವ್ರು ಬಂದು. 3 ದಿನ ಆದ್ಮೇಲೆ 3ನೇ ದಿನ ವಾಕ್ಯ ಹೇಳ್ತತ್ತ, ಜನ ಹಸಿಕೊಂಡಿದ್ರಂತ. ಹಸಿದಾಗ ಯೇಸು ಸ್ವಾಮಿ ಅಂತ ಗೊತ್ತಾ, ನನ್ನ ಶಿಷ್ಯರ ಕಳೆದ ಹೇಳ್ತಾನ, ಜನರಿಗೆ ಹೊಟ್ಟೆ ಹಸ್ಕೊಂಡಾರ, ಅವ್ರಿಗೆ ಊಟ ಕೊಡ್ರಿ ಎಂಬುದಾಗಿ. ಜನರಿಗೆ ಹೊಟ್ಟೆ ಹಸ್ಕೊಂಡಾರ, ಅವ್ರು ಕೊಡ್ರಿ ಎಂಬುದಾಗಿ. ನೋಡ್ತೇವೆ ಕೊಡುವಂತದರಲ್ಲಿ ಇದೆ ನಮಗೆ ಪರಲೋಕದ ಆಶೀರ್ವಾದ. ಹಲ್ಲೆಲೂಯಾ. ನೋಡ್ತೇವೆ ಕೊಡುವಂತದ್ರಲ್ಲಿ ನಮಗೆ ಪರಲೋಕದ ಆಶೀರ್ವಾದವಿದೆ. ಯಾವ ವ್ಯಕ್ತಿ ದೇವರ ರಾಜ್ಯಕ್ಕಾಗಿ ಬಿತ್ತುತ್ತಾನೋ, ಯಾವ ವ್ಯಕ್ತಿ ದೇವರ ರಾಜ್ಯಕ್ಕಾಗಿ ಬಿತ್ತುತ್ತಾನೋ, ಇಲ್ಲಿ ಅಬ್ರಹಾಮನು ಮಾಡ್ತಿದ್ದಾನೆ ಗೊತ್ತಾ, ತಾನು ತಂದಿರುವ ಎಲ್ಲದರಲ್ಲಿ ಅವನು ದೇವರ ರಾಜ್ಯಕ್ಕಾಗಿ ಮಿಲ್ಕಿ ಛೇದಕನು ಕೊಡ್ತಾ ಇದ್ದಾನೆ. ಮಿಲ್ಕಿ ಛೇದಕನು ಅವನು ಯಾಜಕನಾಗಿದ್ದ, ದೇವರ ಸೇವೆಯನ್ನು ಮಾಡತನಾಗಿದ್ದ. ನೋಡ್ತೇವೆ ಅಬ್ರಹಾಮನು ದೇವರಿಂದ ಕರೆಯಲ್ಪಟ್ಟಾಗ ಅವನ ಹತ್ರ ಏನೂ ಇದ್ದಿಲ್ಲ. ದೇವರು ಹೇಳ್ದ, ಮಗನೇ ಎಲ್ಲ ಖಾಲಿ ಮಾಡ, ಜಾಗ ಖಾಲಿ ಮಾಡ ತಂದ. 12ನೇ ಅಧ್ಯಾಯದಲ್ಲಿ ಖಾಲಿ ಮಾಡ್ದ, ಸರ್ವಸ್ವವನ್ನು ಬಿಟ್ಟು ದೇವರು ತೋರಿಸುವಂತ ಪ್ರಾಂತಕ್ಕೆ ಹೋಗ್ತಾ ಇದ್ದಾನೆ. ದೇವರು ತೋರಿಸಿದ ಪ್ರಾಂತಕ್ಕೆ ಹೋಗ್ತಾ ಇದ್ದಾನೆ. ಅದು ಒಂದೊಂದು ಪ್ರಾಂತದಿಂದ ಅವನು ಹೋಗ್ತಾ ಇದ್ದಾನೆ. ಹೋಗುವಂತ ಸ್ಥಿತಿಯಲ್ಲಿ ವಾಕ್ಯ ಹೇಳ್ತಾತ, ಅಲ್ಲಿ ಒಂದು ಕಡೆ ಯುದ್ಧ ಬರ್ತೈತ. ಯುದ್ಧ ಬಂದಾಗ ನೋಡುತ್ತೇವೆ, ಅಲ್ಲಿ ವಾಕ್ಯ ಹೇಳ್ತಾತ ಪ್ರೇರೆ, ಆ ಯುದ್ಧದಲ್ಲಿ 4 ಜನ ಅರಸುಗಳನ್ನು ಅಬ್ರಹಾಮನು ಹೊಡೆದಾಗ ಅಲ್ಲಿ ವಾಕ್ಯ ಹೇಳ್ತಾತ, ನೋಡ್ತೇವೆ ದೇವರ ಆಶೀರ್ವಾದ ಹೊಂದಿದ ನಂತರ ಅಬ್ರಹಾಮನ ದೇವರಿಗೆ ಕಾಣಿಕೆಯನ್ನು ಬಿತ್ತುತ್ತಾ ಇದ್ದಾನೆ. ನೀನು ಯಾವಾಗ ದೇವರಿಗೆ ನೀನು ಬಿತ್ತುತ್ತೀಯೋ, ಯಾವಾಗ ದೇವರಾಗಿ ಬಿತ್ತುತ್ತೀಯೋ, ದೇವರು ಆಗ ನಮಗೆ ಸಹಾಯ ಮಾಡ್ತಾನೆ. ನೋಡ್ತೀವಿ ಅಬ್ರಹಾಮನು ದೇವರಿಗಾಗಿ ಬಿತ್ತಿದ. 14ನೇ ಅಧ್ಯಾಯ ಕೊನೆಯ ವಚನ ಹೋದ್ರಿ. ಆದಿಕಾಂಡ 14ನೇ ಅಧ್ಯಾಯ ಕೊನೆಯ ವಚನ. ಹೋದ್ಮಾ ನೋಡ್ತಾ 21 ವಚನ ಅದು. ಹ್ಮ್ 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 ದಾರವನ್ನಾಗಲಿ, ಕೆರೆದ ಭಾರವನ್ನಾಗಲಿ, ನಿನ್ನದರಲ್ಲಿ ಯಾವುದನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಭೂಮಿ ಆಕಾಶ ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡಿದನು. ಅಬ್ರಹಾಮನು ತನ್ನ ಸೊತ್ತಿನಿಂದ ಐಶ್ವರ್ಯವಂತನೆಂದು ಹೇಳಿ ಕೊಳ್ಳುವುದಕ್ಕೆ ನಿನಗೆ ಆಸ್ವಾದವಾಗಬಾರದು, ನನಗೆ ಏನೂ ಬೇಡ, ಆಳುಗಳು ತಿಂದದ್ದು ಹೊರತು ನನ್ನ ಜೊತೆಯವರಾದ ಅನೇರ ಎಷ್ಕೋಲ ಮಮ್ರೆಗೆ ಬರತಕ್ಕ ಪಾಲು ಮಾತ್ರ ಇರಲಿ ಎಂದು ಹೇಳಿದನು. ನೋಡ್ತೇವೆ ಇಲ್ಲಿ ಬರೋಷ್ಟರಲ್ಲಿ, ಆ 21ನೇ ವಚನ ಬರೋಷ್ಟರಲ್ಲಿ ಅಬ್ರಹಾಮನಿಗೆ ಏನು ಕೊರತೆ ಇರಂಗಿಲ್ಲ, ಎಲ್ಲ ಕೊರತೆ ದೇವರು ನೀಗಿಸ್ತಾನ. ಯಾಕೆ ದೇವರು ಕೊರತೆ ನೀಗಿಸಿದ? ದೇವರಿಗಾಗಿ ಬಿತ್ತುವುದನ್ನು ಅಬ್ರಹಾಮನು ಅಲ್ಲಿ ನೋಡ್ತದೆ. ದೇವರಿಗೆ ಬಿತ್ತಿದನು ಎಂಬುದಾಗಿ ನೋಡ್ತೇವೆ ಅಬ್ರಹಾಮನ್. ಇವತ್ತು ನಾವು ಕೊಡುವಂತಹ ವಿಷಯದಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದ್ದೀವಿ ಎಂಬುದಾಗಿ ನಾವು ಆಲೋಚನೆಗಳು ಮಾಡಬೇಕು. ಈ ಸಮಯದಲ್ಲಿ ದೇವರ ರಾಜ್ಯಕ್ಕಾಗಿ ಕೊಡುವಂತದ್ರಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ? ಕೆಲವು ಸಾರಿ ದೈವ ಸೇವಕರು ನಮಗೆ ಇವತ್ತು ಬೀಜವನ್ನು ಬಿತ್ತು, ನೀನು ಇವತ್ತು ಕಾಣಿಕೆಯನ್ನು ಬಿತ್ತು ಅಂತ ಹೇಳುವಾಗ ಕೆಲವು ಜನರು ಮನ ನೊಂದುಕೊಳ್ತಾರೆ. ಕೆಲವು ಜನ ನೋಡ್ತೇವೆ ಬರೀ ಕಾಣಿಕೆ ಬಗ್ಗೆ ಮಾತಾಡ್ತಾರೆ ಸೇವಕರು, ಬರೀ ಕಾಣಿಕೆ ಬಗ್ಗೆ ಮಾತಾಡ್ತಾರ, ಬರೀ ಕಾಣಿಕೆ ಬಗ್ಗೆ ಹೇಳ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತ 2ನೇ ಕೊರಿಂಥಿ 9ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದಲ್ಲಿ ನಿಧಾನವಾಗಿ ನೋಡ್ಬೋದ್ರಿ. 2ನೇ ಕೊರಿಂಥಿ 9ನೇ ಅಧ್ಯಾಯ 6ರಿಂದ 10 ವಚನಗಳವರೆಗೆ.
ನಿಧಾನವಾಗಿ. ಹ್ಮ್. ಆದರೆ ಸ್ವಲ್ಪವಾಗಿ ಬಿತ್ತುವವನು ಹ ಹ ಹ ಹ ಹ ಹ ಹ ಹ ಹ ಹ್ಮ್ ಹ ಹ ಹ ಹ ಹ ಹ ಹ್ಮ್ 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 ಬಿತ್ತುವವನಿಗೆ ಬೀಜವನ್ನು, ಉಳುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದುಂಟಾಗುವ ಫಲಗಳನ್ನು ವೃದ್ಧಿ ಪಡಿಸುವನು. ಹಲ್ಲೆಲೂಯಾ. ಹೀಗೆ ಎಲ್ಲಾ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದ್ಧಾರವಾಗಿ ಕೊಡುವ ಶಕ್ತರಾಗಿವಿರಿ. ನೋಡ್ತೇವೆ, ನಾವು ಐಶ್ವರ್ಯವಂತರಾಗಬೇಕಾದ್ರೆ, ನಾವು ಧನಿಕರಾಗಬೇಕಾದ್ರೆ, ನಮ್ಮ ಅಭಿವೃದ್ಧಿ ಸಮೃದ್ಧಿಯಾಗಿರಬೇಕಂದ್ರೆ ನೋಡುತ್ತೇವೆ, ನಾವು ದೇವರ ರಾಜ್ಯಕ್ಕಾಗಿ ನಾವು ಬಿತ್ತುವಂತವರಾಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನೀನು ದೇವರ ರಾಜ್ಯಕ್ಕಾಗಿ ನೀನು ಬಿತ್ತುತ್ತೀಯೋ ನೀನು ಐಶ್ವರ್ಯವಂತನಾಗ್ತೀಯ. ನೀನು ಯಾವಾಗ, ಅದಕ್ಕೆ ನಾನು ಮೊದಲೇ ಹೇಳಿದೆ, ದೇವರ ಕೆಲಸ ಕೊಟ್ಟು ನೋಡುತ್ತಾನೆ, ನಮಗೆ ಕೊಟ್ಟು ನೋಡ್ತಾನೆ. ಕೊಟ್ಟು ನೋಡಿದಾಗ ನಾವು ಎಷ್ಟು ಮಾತ್ರ ನಾವು ಮತ್ತೆ ಬೀಜ ಬಿತ್ತಲಿಕ್ಕಾಗಿ ಬೀಜವನ್ನು ನಾವು ನಾವು ಏನ್ತೇವೆ ಶೇಖರಣೆ ಮಾಡಿಕೊಳ್ತೇವೆ ಎಂಬುದಾಗಿ ಆಲೋಚನೆ ಮಾಡೋಣ. ಬೀಜವನ್ನು ಬಿತ್ತುವಾಗ ಒಬ್ಬ ತೋಟಗಾರನು, ಒಬ್ಬ ಹೊಲದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಬೀಜವನ್ನು ಹೊಲವನ್ನು ಒಯ್ಲಿಕ್ಕೆ ಹೋಗುವ ಸಮಯದಲ್ಲಿ ಎಷ್ಟು ಮಾಡ್ತಾನ, ಎಷ್ಟು ಹೊಡ್ತಾನ? ಒಂದು 4 ಲಾರಿಗಳ ಮೂಟಲ್ ತಗೊಳತಾನ ಬೀಜ ಬಿತ್ತಲಿಕ್ಕಾಗಿ. 4 ಲಾರಿಗಳು ಮೂಟಲ್ ತಗೊಳತಾನ. ಎಷ್ಟು ತಗೊಳ್ತಾನ ಮೆಕ್ಕೆಜೋಳ? ಎಷ್ಟು ತಗೊಳ್ತಾನ ಅಕ್ಕಿ, ನೆಲ್ಲು? ಎಷ್ಟು ತಗೊಳ್ತಾನ? 1 ಪ್ಯಾಕೆಟ್, 2 ಪ್ಯಾಕೆಟ್. ಆದ್ರೆ ಅವನು ಮನೆಗೆ ತರುವಾಗ ಎಷ್ಟು ತರ್ತಾನೆ? 1 ಪ್ಯಾಕೆಟ್ ತರ್ತಾನ? 1 ಚೀಲ ತರ್ತಾನ? ಎಷ್ಟಿರ್ತದ? ಲೋಡ್ಗಳು ಇರ್ತಾವ. ಅವನು ಬಿತ್ತುವಾಗ ಏನ್ ಮಾಡ್ತಾನ? ಅವನೇನ್ ಮಾಡ್ತಾನ? ಚೀಲಗಳು ತಗೊಂಡು ಹೋಗ್ತಾನ. 1 ಚೀಲ ತೆಗೆದುಕೊಂಡು ಹೋಗ್ತಾನ. ಬಿತ್ತುವಾಗ ಹೋಗುವಾಗ 1 ಚೀಲ ತೆಗೆದುಕೊಂಡು ಹೋಗ್ತಾನ. ಮನೆಗೆ ಬರುವಾಗ ಎಷ್ಟು ತಗೊಂಡ್ಬರ್ತಾನ? ಲೆಕ್ಕವೇ ಇಲ್ಲ. ಹಲ್ಲೆಲೂಯಾ. ಅವನು ಬಿತ್ತುವುದರ ಮೇಲೆ ಆಧಾರ ಪಟ್ಟಿರ್ತತ್ತ. ಅವನ ಕೆಲಸ ಮಾಡುವುದರ ಮೇಲೆ ಆಧಾರ ಪಟ್ಟಿರ್ತತ್ತ. ಇವತ್ತು ನಮಗೆ ಏನ್ ಗೊತ್ತಾ? ಕೊಯ್ಲಿಕ್ಕೆ ನಮಗೆ ಫಲಗಳು ಬೇಕು, ನಮ್ಗೆ ಆಶೀರ್ವಾದಗಳು ಬೇಕು, ನಮ್ಗೆ ಅಭಿವೃದ್ಧಿ ಬೇಕು, ನಮ್ಗೆ ಎಲ್ಲವೂ ಬೇಕು. ಆದರೆ ದೇವರ ರಾಜ್ಯಕ್ಕೆ ನಾವು ಬಿತ್ತುವಾಗ ನೋಡುತ್ತೇವೆ, ನಮ್ಮ ಕೈಗಳು ನಾವು ಎಂತ ಭದ್ರಪಡಿಸ್ಕೊಳ್ತೇವೆ. ಕೆಲಸದ ನಾಚಿಕೆ ಗಡಿತನ. ದೇವರು ನಮಗೆ ಎಲ್ಲವನ್ನೂ ಕೊಟ್ಟರು ಕೂಡ ಕೆಲಸ ಕಾಣಿಕೆ ಚೀಲ ಬಂದಾಗ ದೊಬ್ಬುತ್ತಾ ಇರ್ತಾರ. ನಾನು ಒಂದ್ಸಲ ನೋಡ್ತಾ ಇದ್ದೆ, ನಾನು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಕಾಲಿಕೆ ಚೀಲ ಬರ್ತಾ ಇದ್ದೆ, ದೊಬ್ಬುತ್ತಾ ಇದ್ರ ಮುಂದಕ್ಕೆ. ಸ್ವಲ್ಪ ಹೇಳ್ತಾ ಇದ್ಲು ಕೆಲವು ದಿನಗಳ ಹಿಂದೆ, ಇವಾಗಲ್ಲ ಸರ್, ಕಾಣಿಕೆ ನಂತರಿಸ್ಕೊಂಡು ಹಾಕ್ತಾ ಇದ್ರು ನಮ್ಮ ಸಭಿಕರು ಎಂಬುದಾಗಿ ಅಂದೆ. ಇನ್ಯಾಕೆ ಹಾಕೋದು ಕಾಣಿಕೆ ಎಂಬುದ? ಹಲ್ಲೆಲೂಯಾ. ನೋಡ್ರಿ, ನಮಗ ದೇವರು ನಮ್ಮನ್ನು ಆಶೀರ್ವದಿಸಿ ನಮ್ಮ ಕೈ ಕೆಲಸನ ಭದ್ರಪಡಿಸಿದ್ರೆ ನಾವೇನ್ ಮಾಡ್ತೀವಿ? ಬೇರೆ ಎಲ್ಲಕ್ಕೂ ನಾವು ಸಿದ್ಧಪಡಿಸ್ತೀವಿ, ಎಲ್ಲ ಕೈ ತಕೊಳ್ತೀವಿ, ಎಲ್ಲ ಕೈ ದುಡ್ಡು ಇರ್ತತ್ತ. ನಮ್ಮ ಆಶೀರ್ವಾದಕ್ಕೆ ಕಾರಣವಾಗಿರುವಂತ ದೇವರ ರಾಜ್ಯ ಎಂಬ ಹೊಲದಲ್ಲಿ ಬಿತ್ತಲಿಕ್ಕೆ ನಮ್ಗೆ ಬೀಜಗಳು ಇರಂಗಿಲ್ಲ. ಬೀಜಗಳು ಅರ್ಥ ಆಗ್ತದೆ ಅನ್ಸತ್ತ. ಇದು ಹೊಲ. ದೇವರ ರಾಜ್ಯ ಎಂಬುದು, ದೇವರ ಆಡಳಿತ ಎಂಬುದು, ದೇವರ ಸೇವೆ ಎಂಬುದು ನೀನು ಬಿತ್ತುವಂತ ಬೀಜದ ಮೇಲೆ ಆಧಾರ ಪಟ್ಟಿರ್ತತ. ನೀನು ಈ ಹೊಲದಲ್ಲಿ ನೀನು ಎಷ್ಟು ಬೀಜ ಬಿತ್ತುತ್ತೀಯೋ ಅಷ್ಟು ಫಲವನ್ನು ನೀನು ಎಲ್ಲಿ ಕಾಣ್ತೀಯಾ?
ಇನ್ನು ಭೂಲೋಕದ ಪಯಣದಲ್ಲಿ ಕಾಣ್ತೀಯ. ಹಲ್ಲೆಲೂಯಾ. ನೋಡ್ತೇವೆ ಇವತ್ತು ಯಾಕೆ ಅನೇಕರು ದೇವರ ಆಶೀರ್ವಾದ ಕಳ್ಕೊಳ್ತಿದ್ದಾರೆ ಗೊತ್ತಾ? ಯಾಕೆ ಇವತ್ತು ಅನೇಕರು ನೋಡ್ತೇವೆ ಎಷ್ಟು ಅಭಿವೃದ್ಧಿ ಕಳ್ಕೊಳ್ತಾರೆ ಗೊತ್ತಾ? ಕೊಡುವುದರಲ್ಲಿ ದೇವರಿಗೆ ಹಿಂದೆ ಸರಿಯುವುದರ ಮೂಲಕ, ಹಿಂದೆ ಸರಿಯುವುದರ ಮೂಲಕ. ಕೆಲವು ಸರಿ ನಮ್ಮ ಮನೇಲಿ ಜಗಳ ಆಗ್ತಿರ್ತಾರೆ. ಏನ್ ಜಗಳ ಗೊತ್ತಾ ಸರ್? ಕೆಲವು ಸಾರಿ ನೀನು ಪ್ರೆಸರ್ ಮಾಡಿ ಹೇಳ್ತಿರ್ತೀಯ ಕೆಲವು ಜನಕ, ಅವ್ರಿಗೆ ಇಷ್ಟ ಇರಂಗಿಲ್ಲ, ನೀನ್ ಹೇಳ್ತಿರ್ತೀಯ. ಆದ್ರೆ ವಾಕ್ಯ ಹೇಳ್ತತ್ತ ಅವ್ರು ಇಷ್ಟ ಪಡದೆ ಹೋದ್ರು ಕೂಡ ಬಿಚ್ಚೋದು ಯಾರ ಕೆಲಸ? ಯಾಜಕನ ಕೆಲಸ. ಅಲ್ಲೆಲ್ಲೂಯ್ಯ. ನಿನಗೆ ಬಿತ್ತುವುದನ್ನು ಕಳಿಸ ಹೋದ್ರೆ ನನಗೆ ಶ್ರಮೆ. ಎಲ್ಲಿ? ದೇವರಾಜ. ಇವತ್ತು ದೇವರು ನಮ್ಮ ಬೊಕ್ಕಸಗಳನ್ನು ತುಂಬಿಸಿ ನಮ್ಮ ಜೀವನ ಪದದಲ್ಲಿ ನಮಗೆಲ್ಲ ಜಯ ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಮ್ಮ ನಡೆಸಿದರೆ ಏನ್ ಮಾಡ್ತೀವಿ? ಅಬ್ರಹಾಮ ಏನ್ ಮಾಡ್ದ? 4 ವರ್ಷಗಳನ್ನು ಗೆದ್ದುಕೊಂಡು ಬಂದ ನಂತರ ಅಬ್ರಹಾಮ ಏನ್ ಮಾಡ್ದ? ತನ್ನ ತಂದೆದರಲ್ಲಿ 10ನೇ ಒಂದು ಭಾಗವನ್ನು ದೇವರು ಕೊಡ್ತಾ ಇದ್ದಾನೆ. ಅಲ್ಲಿ ಏನು ದಶಮ ಭಾಗ ಎಂಬುದಾಗಿ ಹೇಳ್ತಾ ಹೊಸ ದಶಮ ಭಾಗ ಇಲ್ಲ ರೀ. ಹೊಸ ದಶಮ ಭಾಗ ಇಲ್ಲ. ವಾಕ್ಯ ಹೇಳ್ತ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ ತೆಗಿರಿ. ಹೌದ್ರಪ್ಪ. ಮೂವತ್ತೇಳನೇ ವಚನ. ಸರಿ, 32 32-37ವರೆಗೆ. 32-37 5 ವಚನಗಳು. ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಮೃದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂದು ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಕುಪ್ರ ದ್ವೀಪದಲ್ಲಿ ಸಾಕು. ಇಲ್ಲಿ ನೋಡ್ತೇವೆ ಬರ್ನಬನು. ಈ ಬರ್ನಬನು ಅವನ ಹೆಸರು ಬೇರೆ ಹೆಸರಿದೆ. ಇಲ್ಲಿ ಹಿಂದೆ ನೋಡ್ತೇವೆ ಅರ್ಥದ ಅವನ ನೋಡ್ತೇವೆ ಲೇವಿಯನ ಕುಟುಂಬ ಸಂತಾನದವನು. ಲೇವಿ ಸಂತಾನದವನು ಯೋಸೇಫನ್ ಎಂಬವನು. ಯೋಸೇಫ್ ಅವನ ಮೊದಲೇ ಸೇರಿದ ಯೋಸೇಫ್. ನಂತರ ಅವನಿಗೆ ಬರ್ನಬ ಎಂದ ಹೆಸರು. ಬರ್ನಬ ಅಂದ್ರೆ ಧೈರ್ಯದಾಯಕ ಹೆಸರನ್ನು ಅವರು ನಾಮಕರಣ ಮಾಡ್ತಾರೆ, ಮರುನಾಮಕರಣ ಮಾಡ್ತಾರೆ. ಅಲ್ಲಿ ನೋಡ್ತೇವೆ ಇಲ್ಲಿ 32-35 ಓದಿದಾಗಿನ ಎಲ್ಲಾ ನಂಬಿದ ಮಂಡಳಿ ಅಂದ್ರೇನು? ಸಭೆ. ಆ ಸಭೆಯವರು, ನಂಬಿದ ಎಲ್ಲಾ ಸಭೆಯವರು ಅವ್ರು ಏನ್ ಮಾಡಿದ್ರು ಗೊತ್ತಾ? ದೇವರ ಸೇವೆಗಾಗಿ ಉದ್ಧಾರವಾಗಿ ಕೊಡ್ತಾ ಇದ್ರಂತ. ಅದಕ್ಕಾಗಿ ಅವರಲ್ಲಿ ಯಾರಿಗೆ ಕೊಡ್ತಾ ಇದ್ದಿಲ್ಲ, ಬಿತ್ತುವಂತರಿಗೆ ಕೊಡ್ತಾ ಇದ್ದಿಲ್ಲ, ದೇವರ ಸೇವೆಗೆ ಕೊಡ್ತಾ ಇದ್ದಿಲ್ಲ. ದೇವರ ಸೇವೆ ಕೊಡ್ತಾ ಇದ್ದಿಲ್ಲ, ಬಿತ್ತುವಂತರಿಗೆ ಕೊಡ್ತಾ ಇದ್ದಿಲ್ಲ. ಬಿತ್ತುವಂತರಿಗೆ ದೇವರು ಸಹಾಯ ಮಾಡಿದ್ದ. ನೋಡ್ತೇವೆ ಬಿತ್ತಿದ ಹೊಲಗಾರದಲ್ಲಿ ಕೂಡ ಯಾವ ಕೊಡ್ತಾ ಇದ್ದಿಲ್ಲ. ಎಲ್ಲರೂ ಧೈರ್ಯವಾಗಿ ಅವರು ಸೇವೆಯಲ್ಲಿ ಮುಂದೆ ಹೋಗ್ತಾ ಇದ್ರು. ಅವ್ರು ತಮಗಿರುವಂತಹ ಮನೆ ಆಸ್ತಿ ಪಾಸ್ತಿಯನ್ನು ಮಾರಿ
ದೇವರ ರಜೆಗಾಗಿ ತಂದು ಕೊಡ್ತಾ ಇದ್ರು. ದೇವರ ಕೆಲಸಕ್ಕಾಗಿ ಅವರು ತಂದು ಕೊಡ್ತಾ ಇದ್ರು. ಇವತ್ತು ನಾವು ದೇವರ ಕೆಲಸಕ್ಕಾಗಿ ನಾವು ದೇವರಿಗಾಗಿ ನಾವು ಬಿತ್ತುತ್ತಾ ಇದ್ದೇವೆ. ಕೊಡಿರಿ ನಿಮಗೆ ಕೊಡಲ್ಪಡುವುದು. ನೀನು ಕೊಡುವಾಗ ನಿನಗೆ ದೇವರು ಕೊಡ್ತಾನೆ. ಹಲ್ಲೆಲೂಯ. ನಾವು ಕೊಡುವಂತದ್ದು ನಮ್ಮ ಜೀವನ ನಾವು ಕಲಿಬೇಕ್ರಿ. ಕೊಡುವಂಥದ್ದು ನಾವು ಕಲಿತಾಗ ದೇವರು ನಮ್ಮ ಬೊಕ್ಕಸವನ್ನು ತಿರುಗಿ ತುಂಬಿಸ್ತಾನೆ. ಇವತ್ತು ನಿನ್ನ ಬೊಕ್ಕಸಗಳು ಖಾಲಿ ಖಾಲಿ ಆಗಿವೆ. ನಿನ್ನ ಬೊಕ್ಕಸಗಳಲ್ಲಿ ಇವತ್ತು ಹಣ ನಿಂದಿರ್ತಾ ಇಲ್ಲ. ನಿನ್ನ ಬ್ಯಾಂಕ್ಗಳಲ್ಲಿ ಹಣ ನಿಂದಿರ್ತಾ ಇಲ್ಲ. ಎಲ್ಲಿ ನಿನಗೆ ಇವತ್ತು ಸಮಸ್ಯೆ ಆಗ್ತಾ ಇದೆ? ಇಲ್ಲಿ ನಿನಗೆ ಸಮಸ್ಯೆ ಆಗ್ತಾ ಇದೆ. ಇವತ್ತು ನೋಡ್ತೇವೆ, ದುಡ್ಲಿಕ್ಕೆ ದೇವರು ಕೆಲಸ ಕೊಟ್ಟಿದ್ದಾನೆ, ಕೈ ತುಂಬಾ ಸಂಬಳವಿದೆ, ಆದ್ರೆ ಮನೆ ಕೊರತೆ ಇದೆ. ಕೊರತೆ ಎಂಬುದು ಯಾಕೆ? ಎಲ್ಲಿ ನಾವು ತಪ್ಪುತ್ತಾ ಇದ್ದ ದಾರಿ? ಎಲ್ಲಿ ನಮ್ಮ ದಾರಿ ದೀಪಗಳು ತಪ್ಪುತ್ತಾ ಇವೆ? ಎಲ್ಲಿ ನಮ್ಮ ಮನೆಗಳು ತಪ್ಪುತ್ತಾ ಇದ್ದೇವೆ? ಎಲ್ಲಿ ನಾವು ತಪ್ಪುತ್ತಾ ಇದ್ದೇವೆ? ನಾವು ಇದನ್ನ ನಮಗೆ ನಾವು ಪ್ರಶ್ನೆ ಹಾಕೊಳ್ಬೇಕು. ನೋಡ್ರಿ, ಕೊಡುವಂತದರಲ್ಲಿ ದೇವರ ಆಶೀರ್ವಾದವಿರ್ತತ. ನಾವು ಕೊಡದೇ ಇರುವಂತದರಲ್ಲಿ ಕೂಡ ನೋಡ್ತೀವಿ, ನಾವು ದೇವರಿಂದ ಬರಬೇಕಾದ ಆಶೀರ್ವಾದ ನಾವೇ ಅಡ್ಡಿ ಆಗ್ತೇವ್ರಿ. ದೇವರು ಯಾರನ್ನು ಕೂಡ ಎಂದೂ ಕೂಡ ಬರಿಗೈಯಲ್ಲಿ ಇಡಂಗಿಲ್ಲ. ಯಾರನ್ನು ದೇವರು ಎಂದಿಗೂ ಬರಿಗೈಯಲ್ಲಿ ನಾವು ಬರಿಗೈ ಆಗ್ತಾ ಇದೆ ಕಾರಣ ಗೊತ್ತಾ? ನಾವು ಎಲ್ಲೋ ತಪ್ತಾ ಇದ್ದೇವೆ. ತೋಟಕ್ಕೆ ಒಂದು ಹೊಲಕ್ಕೆ ಹೋಗುವಾಗ ರೈತನು ಬರಿಗೈಲಿ ಹೋದ್ರೆ ಏನ್ ಸಿಗ್ತದ? ಸಿಗಲ್ಲ. ಏನ್ ಮಾಡ್ತಾನ? ಬೀಜಕ್ಕಾಗಿ ಅಲ್ಲಿ ಇಲ್ಲಿ ಸಾಲ ಮಾಡಿ, ಅಲ್ಲಿ ಇಲ್ಲಿ ಇದು ಮಾಡಿ ಅವನ್ ಏನ್ ಮಾಡ್ತಾನ? ಒಳ್ಳೆ ಫಲ ನಿರೀಕ್ಷಿಸಿ ಬಿತ್ತುತ್ತಾನ ಬೀಜವನ್ನು. ಯಾಕೆ ಗೊತ್ತಾ? ಈ ವರ್ಷ ಆದ್ರೆ ಒಳ್ಳೆ ಬೆಳೆ ಬರ್ತತ, ಈ ವರ್ಷ ಆದ್ರೂ ಒಳ್ಳೆ ಫಲ ಬರ್ತತ, ಈ ವರ್ಷ ಆದ್ರೂ ನಾನು ನನ್ನ ಮನೆಯಲ್ಲಿ ನನ್ನ ಸಮೃದ್ಧಿ ಕಾಣಲಿಕ್ಕೆ ಸಾಧ್ಯ ಎಂಬುದಾಗಿ ನಂಬಿಕೆಯಿಂದ ಅವನು ಬಿತ್ತುತ್ತಾನೆ. ನಂಬಿಕೆಯಿಂದ ಅವನು ಏನ್ ಮಾಡ್ತಾನೆ? ಒಂದೊಂದು ಬೀಜವನ್ನು ಅವನು ಆರಿಸಿ ಬಿತ್ತಾನೆ. ಇವತ್ತು ದೇವರ ರಾಜ್ಯಕ್ಕೆ ನಾವು ಎಷ್ಟು ಈ ಹೊಲದಲ್ಲಿ ನಾವು ಬೀಜ ಬಿತ್ತುತ್ತಿದ್ದೇವೆ ಆಲೋಚನೆ ಮಾಡೋಣ. ಅಬ್ರಹಾಮನು ತನ್ನ ತಂದೆಗಳಲ್ಲಿ 10ನೇ ಒಂದು ನೋಡ್ತೇವೆ, ದಶಮಾಂಶವನ್ನು ಬಿತ್ತಿದನು. ಕಾಣಿಕೆ ಇಲ್ಲದೆ ದೇವರಾಲಯಕ್ಕೆ ಬರಬಾರದು ಎಂಬುದಾಗಿ ದೇವವಾಕ್ಯ ಹೇಳ್ತತ್ತ. ಆತನು ನಮ್ಮನ್ನು ಕೊಟ್ಟು ನಮ್ಮನ್ನು ಆಶೀರ್ವದಿಸ್ತಾನ. ಯೆಹೋವನ ಆಶೀರ್ವಾದ ಲಾಭಕರವಾಗಿ ಹೋಗ್ತದೆ, ನಿನಗೆ ನಷ್ಟಕರವಾಗಿರೋದಿಲ್ಲ. ದೇವರೇ ಕೊಟ್ಟ ನನ್ನ ದೇವ್ರ ಸ್ತೋತ್ರ. ಆದ್ರೆ ದೇವರು ಕೊಟ್ಟದ್ರಲ್ಲಿ ನೀನು ಎಷ್ಟು ದೇವರಿಗೆ ಬೀಜ ಬಿತ್ತುತ್ತಾ ಇದೀಯಾ? ಎಷ್ಟಿದೆ? ದೇವರು ಕೆಲಸ ಒಂದೇ ಕೊಟ್ಟಿಲ್ಲ, ಕೆಲಸ ಮಾಡ್ಲಿಕ್ಕೆ ಜ್ಞಾನ ಕೊಟ್ಟಿದ್ದಾನೆ, ಕೆಲಸ ಮಾಡ್ಲಿಕ್ಕೆ ನಮಗೆ ಆರೋಗ್ಯ ಕೊಟ್ಟಿದ್ದಾನೆ, ಹೋಗಿ ಬರ್ಲಿಕ್ಕೆ ನಮಗೆ ಪ್ರಯಾಣಗಳಿಗೆ ದೇವರು ಸಹಾಯ ಮಾಡಿದ್ದಾನೆ. ಎಲ್ಲವೂ ದೇವರು ಮಾಡಿದ್ರೆ ಇವತ್ತು ನಾವು ದೇವರ ರಾಜ್ಯಕ್ಕಾಗಿ ನಾವು ಒಂದು ಕೆಲಸ ಮಾಡ್ಲಿಕ್ಕೆ ನಾವು ಒಡಂಬಡಿಕೆಗೆ ನಾವು ಮಾತು ತಪ್ಪುತ್ತಾ ಇದ್ದೇವೆ. ಒಡಂಬಡಿಕೆಗೆ ನಾವು ಮೀರಿ ನಾವು ನಡೀತೇವೆ. ನಿನ್ನ ಮನೆ ರೊಟ್ಟಿಯ ಮನೆ ಆಗ್ಬೇಕಾದ್ರೆ ನಿನ್ನ ರೊಟ್ಟಿ ಇನ್ನೊಬ್ರಿಗೆ ಹಂಚಬೇಕು. ಅವಾಗ ನಿನ್ನ ಮನೆ ರೊಟ್ಟಿ ಮನೆ ಆಗ್ತತ್. ಹಲ್ಲೆಲೂಯಾ. ಅವಾಗ ನಿನ್ನ ಮನೆ ರೊಟ್ಟಿ ಮನೆ ಆಗ್ತತ್ತ. ನಿನ್ನ ಮನೆ ಇವತ್ತು ರೊಟ್ಟಿ ಮನೆ ಆಗಿಲ್ಲ, ನಿನ್ನ ಮನೆಯಲ್ಲಿ ರೊಟ್ಟಿ ಇಲ್ಲ, ನಿನ್ನ ಮನೆಯಲ್ಲಿ ಕಾಲಿಲ್ಲ. ಕಾರಣ ಗೊತ್ತಾ? ನಿನ್ನ ಮನೆಯಲ್ಲಿ ಏನಾಗಿದೆ ಗೊತ್ತಾ? ರೊಟ್ಟಿಯನ್ನು ಕೊಟ್ಟ ದೇವರಿಗೆ ಮುಂದೆ ನಾವು ರೊಟ್ಟಿಯನ್ನು ಹಂಚ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯಾ. ಕೆಲವು ಸಲ ನಾನು ಹೇಳ್ತಿರ್ತೀನಿ, ನಮ್ಮ ಚರ್ಚಲ್ಲಿ ಪಾಸ್ಟರ್ಸ್ ಮೀಟಿಂಗ್ ಇದೆ, ಅನೇಕ ಸರಿ ಹೇಳ್ತಿರ್ತೀನಿ. ಅನೇಕ ಮೀಟಿಂಗ್ಗಳನ್ನ ಮಾಡ್ತಾ ಇರ್ತೀವಿ. ಪಾಸ್ಟರ್ಸ್ ಮೀಟಿಂಗ್ ಕಳೆದ ಶುಕ್ರವಾರ ಒಂದು ಪಾಸ್ಟರ್ಸ್ ಮೀಟಿಂಗ್ ಮುಗಿತು. ಆ ಕಡೆ ಬುಧವಾರ ಬಳ್ಳಾರಿಯಲ್ಲಿ ಸಾಯಂಕಾಲ ಇರ್ಬೇಕಾಯ್ತು, ಬೇರೆ ಕಡೆ ಇಟ್ಕೊಂಡ್ರು. ನೋಡ್ತೀವಿ, ಯಾವಾಗಾದ್ರೂ ಕೂಡ ನಾವು ದೇವರ ಪಾಸ್ಟರ್ಸ್ ಮೀಟಿಂಗ್ ಇದೆ ಅಂತಂದಾಗ ಅನೇಕರ ಒಂದು ಕೈಗಳು ಮುಂದಕ್ಕೆ ಬರಂಗಿಲ್ಲ. ದೇವರ ಹೊಲದಲ್ಲಿ ಏನಾದ್ರೂ ಮಾಡ್ತಿದೀವಿ ಅಂದ್ರೆ ನಮ್ಮ ಕೈಗಳು
ಮುಂದಕ್ಕೆ ಬರಂಗಿಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಬಟ್ಟೆಗಳು ತರಲಿಕ್ಕೆ ಹೋಗ್ರಿ, 30,000 ಆಗ್ಲಿ 60,000 ಆಗ್ಲಿ ಬಟ್ಟೆಗಳ ಬಂಗಾರಕ್ಕೆ ನಾವು ಕೈ ಇಕ್ತೀವಿ, ವಸ್ತುಗಳು ನಾವು ಕೈ ಎಚ್ತೀವಿ, ತಗೊಳಕನ ಕೈ ಹಚ್ತೀವಿ. ಯಾಕಂದ್ರೆ ಅದು ತಗೊಂಡ್ರೆ ಅದರಿಂದ ಲಾಭ ಇದೆ, ಬಿತ್ತುವುದರಲ್ಲಿ ನಮಗೇನಿದೆ ನಷ್ಟ ಇದೆ ಅನ್ಕೊಂತೀವಿ. ನೀನು ಬಿತ್ತದೆ ಹೋದ ಕಾರಣವೇ ಇವತ್ತು ನೀನು ಎಲ್ಲಿ ನಿಂತಿದೆ ಗಾಡಿ, ಅಲ್ಲೇ ನಿಂತಿದೆ ಗಾಡಿ. ಎಲ್ಲಿದೆ ಗಾಡಿ? ಮುಂದಕ್ಕೆ ಬಂದತ, ಅದು ಹಿಂದಕ್ಕೆ ಹೋಗ್ತಾ ಇಲ್ಲ, ಮುಂದಕ್ಕೆ ಬರ್ತಾ ಇಲ್ಲ. ಹಲ್ಲೆಲೂಯಾ. ಮುಂದಕ್ಕೆ ಬಂದತ ಗಾಡಿ, ಮುಂದೆ ಬಂದ ಗಾಡಿ ಮುಂದಕ್ಕೆ ಹೋಗಕ್ಕಾಗ್ತಾ ಇಲ್ಲ, ಹೋಗ್ಲಿ ಹಿಂದಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ. ಕಾರಣ ಗೊತ್ತಾ? ಅಲ್ಲಿ ನಾವು ಸ್ಟ್ರಕ್ ಆಗ್ಬಿಟ್ಟಿವಿ. ಹೆಂಗ ಸ್ಟ್ರಕ್ ಆಗಿ ಗೊತ್ತಾ? ಮೈ ತುಂಬಾ ಸಾಲಗಳು, ಮೈ ತುಂಬಾ ಇದು, ನಾನು ಅವ್ರಂತೆ ಆಗ್ಬೇಕು, ನಾನು ಇವ್ರಂತೆ ಆಗ್ಬೇಕು, ನಾನು ಹಾಗಾಗ್ಬೇಕು, ನಾನು ಹೀಗಾಗ್ಬೇಕು ಎಂಬುದಾಗಿ. ದೇವರ ರಾಜ್ಯದಲ್ಲಿ ನಾವು ದೇವರಿಗಾಗಿ ಬಿತ್ತಿ, ದೇವರಿಗಾಗಿ ಸ್ವಾಮಿ ನಿನಗಾಗಿ ನಾನು ಬಿತ್ತಿದ್ದೇನೆ, ನಿನಗಾಗಿ ನಾನು ದೇವರೇ ನಿನ್ನ ರಾಜ್ಯಕ್ಕಾಗಿ ನಾನು ಬಿತ್ತಿದ್ದೇನೆ ಎಂಬುದಾಗಿ ನಾನು ನಿರ್ಣಯಿಸಿಕೊಂಡು ನಾವು ಬಿತ್ತುವುದರ ಮೂಲಕ ದೇವರು ಹಿಂತಿರುಗಿ ದುಡಿದು ಅಲ್ಲಾಡುವಷ್ಟು ಸಮೃದ್ಧಿಯಾಗಿದೆ ನಮ್ಗೆ ದಯಪಾಲಿಸ್ತಾನೆ. ಹಲ್ಲೆಲೂಯಾ. ಕೆಲವು ಮನೆಗಳು ಒಂದು ವಿಧವಾಗಿರ್ತಾವ, ಕೆಲವು ಮನೆ ಒಂದು ವಿಧವಾಗಿರ್ತಾವ್ರಿ. ಕೆಲವು ಮನೆಗಳು ಒಂದು ವಿಧವಾಗಿ, ಕೆಲವು ಮನೆಗಳು ಒಂದು ವಿಧವಾಗಿ. ಕೆಲವು ಮನೆಗಳು ಗೊತ್ತಾ, ಬೀಜನೇ ಬಿತ್ತಂಗೆಲ್ಲ ಪ್ರತಿಫಲ ಆಸೆ ಪಡ್ತಾರ. ಕೆಲವು ಮನೆ ಗೊತ್ತಾ, ಓ ಅವ್ರು ಊಟ ಮಾಡದ ನಾನು ಹೊಟ್ಟೆ ತುಂಬತ್ತೆ ಸಾಕು. ಅವ್ರು ಊಟ ಮಾಡದ ನಾನು ಹೊಟ್ಟೆ ತುಂಬತ್ತಾ ಅಮ್ಮಕ್ಕಾಗುತ್ತಾ? ನಮ್ಮನೆ ನಾವು ಕೊಟ್ಟಿದ್ದೀನಿ ದಶಭಾಗ, ನಮ್ಮನೇಲಿ 4 ಜನ ದುಡಿತಿದ್ವಿ, 4 ಜನ ದುಡಿತಿದ್ವಿ. ದಶಭಾಗ ದೇವ್ರಿಗಾಗಿ ಕಾಣಕ್ಕೆ ಹೋಗ್ತಿದ್ದೆ ಎಷ್ಟು ಜನ? ಒಬ್ಬರು. ಹಲ್ಲೆಲೂಯಾ. ನಾವು ಬೇರೆ ಕೆಲವಕ್ಕೆ ಎಲ್ಲಕ್ಕೆ ನಾವು ಇರ್ತೀವಿ, ಖರ್ಚು ಮಾಡ್ತೀವಿ. ಅನೇಕ ಮನೆಗಳು ಇವತ್ತು ಅನಾರೋಗ್ಯಗಳು ಯಾಕತ್ತ ಕಾರಣ ಏನ್ ಗೊತ್ತಾ? ದೇವರ ಶಾಪ ಅಲ್ಲ ಅದು. ಅನಾರೋಗ್ಯ ಎಂಬುದು ದೇವರ ಶಾಪ ಅಲ್ಲ. ಅನಾರೋಗ್ಯವೆಂಬುದು ಅದು ನಮಗೆ ನಾವು ತಂದುಕೊಳ್ಳುವಂತಹ ಒಂದು ವ್ಯಸನ, ನಮಗೆ ನಾವು ತಂದುಕೊಳ್ಳುವಂತಹ ಒಂದು ದೊಡ್ಡ ರೋಗ ಅದು. ಗೊತ್ತಾ? ಬಿತ್ತಬೇಕಾದ ರೀತಿಯಲ್ಲಿ ನಾವು ದೇವರಿಗಾಗಿ ಬಿತ್ತುತ್ತಾ ಇಲ್ಲ. ಎಲ್ಲಾ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕೇವಲ ಕಾರಣಕ್ಕೆ ದುಡ್ಡು ದಂಧೆ ಅಲ್ಲಿ ಹೇಳ್ತಾ ಇಲ್ಲ, ಕೇವಲ ದೋಷ ಬಗ್ಗೆ ನಾನು ಹೇಳ್ತಾ ಇಲ್ಲ, ಸಮಯಗಳನ್ನ ಹೇಳ್ತೀನಿ. ಸಮಯ ಕೂಡ ದಿನಕ್ಕೆ 24 ಗಂಟೆಗಳ ತಾಸು ದೇವರ ವಾಕ್ಯ ಹೇಳ್ತಾ, ಒಂದು ಗಳಿಗೆ ಆದ ನನ್ನ ಸಮಯಕ್ಕೆ ಕೂತ್ಕೊಳ್ತೀರಾ? ಬಿಸಿ ಶೆಡ್ಯೂಲ್ ಸರ್. ಬೈಬಲ್ ಓದಕ್ಕೆ ಸಮಯ ಇಲ್ಲ, ಪ್ರಾರ್ಥನೆ ಮಾಡಕ್ಕೆ ಸಮಯ ಇಲ್ಲ, ಸೀರಿಯಲ್ ನೋಡಕ್ಕೆ ಟೈಮ್ ಐತಿ, ಸಿನಿಮಾ ನೋಡಕ್ಕೆ ಟೈಮ್ ಐತಿ, ಅವ್ರ ತಗ ಮಾತಾಡಕ್ ಟೈಮ್ ಐತಿ, ಇವ್ರ ತಗೋಕ್ ಮಾತಾಡಕ್ ಟೈಮ್ ಐತಿ, ಎಲ್ಲವೂ ಮಾಡ್ಲಿಕ್ಕೆ ಸಮಯ ಇದೆ. ನಿನ್ನ ಆಳ್ತುಕೊಂಡ ದೇವರ ಸಂಗಡ ನೀನು ಮಾತನಾಡಕ್ಕೆ ನಿಂತ ಸಮಯ ಇದೆಯಾ? ಆಲೋಚನೆ. ಇವತ್ತು ನಾವು ಯಾವುದನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೀವಿ? ದೇವರನ್ನ ಪ್ರೀತಿ ಮಾಡ್ತಾ ಇದೀವ್ಯಾ? ದೇವರು ನಮಗೆ ಕೊಟ್ಟದನ್ನ ನಾವು ಪ್ರೀತಿ ಮಾಡ್ತಾ ಇದೀವಿ. ನೀನು ಹೆಚ್ಚಾಗಿ ದೇವರಿಗೆ ಕೊಟ್ಟದನ್ನ ನೀನು ಪ್ರೀತಿ ಮಾಡಿದ್ರೆ ಅದು ಒಂದ್ ದಿವಸ ಬರ್ತತಾ, ನಿನಗೆ ಉಳಿಯಂಗಿಲ್ಲ. ಅದು ನಿನಗೆ ದೇವರನ್ನು ಹೆಚ್ಚಾಗಿ ನೀನು ಯಾವುದನ್ನು ನೀನು ಪ್ರೀತಿ ಮಾಡಬಾರ್ದು. ಫಸ್ಟ್ ದೇವರೇ, ದೇವರನ್ನು ಕೊಟ್ಟಿದ್ದು ಸ್ವಾಮಿ. ವಿಮೋಚನ ಕಂಡ 20ನೇ ಅಧ್ಯಾಯ 1-2 ವಚನ ಹೋದ್ರೆ ನೋಡೋಣ ಅಂತ ಒಂದ್ಸರಿ. ವಿಮೋಚನ ಕಾಂಡ 20ನೇ ಅಧ್ಯಾಯ 1-2 ವಚನಗಳು. ಹಾ 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 ಹ್ಮ್ 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 ದವನಾದರಿಂದ ಹ್ಮ್ 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 ಹ್ಮ್
ಹಾ. ಹ್ಮ್. 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 ದೇವರು ಏನಂತ ಆ ದಿನವನ್ನು ತನ್ನ ದಿನವೆಂದು ಆಶೀರ್ವದಿಸಿದನು. ಯಾವ ದಿನ ಅಂತ? ದೇವರ ದಿನ. ಆರು ದಿನ ಏನಾದ್ರೂ ಮಾಡು, ಆರು ದಿನ ನೀನು ಏನಾದ್ರೂ ಮಾಡು. ಏಳನೇ ದಿನ ಯಾರ್ದು? ಇಲ್ಲಿ ವಾಕ್ಯ ನೋಡ್ತೇವೆ, 20ನೇ ಅಧ್ಯಾಯ 1ನೇ ವಚನದಿಂದ 11 ವಚನಗಳಿವೆ. 11 ವಚನಗಳು ಒಂದೇ ಆಜ್ಞೆ ಬಗ್ಗೆ ಬರ್ತದೆ. ಒಂದೇ ಆಜ್ಞೆ. ಏನು ಆಜ್ಞೆ? ದೇವ್ರು ದೇವ್ರು ದೇವ್ರು. ಅಲ್ಲೆಲೂಯ್ಯ. ಅನೇಕ ಹೇಳ್ತಾರ ದೇವ್ರು 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 ಅಂತ. ಇಲ್ಲಿ ವಾಕ್ಯ ಹೇಳ್ತಾ ದೇವ್ರ ಆಗ್ತದನ ನಾನಲ್ಲದೆ. ಆ ಸಹೋದರನಿಗೆ ಬಂದು ಕೊಟ್ಟು, ಸರ್ ಚರ್ಚಿಗೆ ಬಂದು ಏನೋ ಹೊಸ ತಗೊಂಬರಿ ಎಂಬುದಾಗಿ ಕಾಣಿಕೆ ಕೊಟ್ಟು ತಗೊಂಡು ಬಂದು ನಾನು ಬೆಂಗಳೂರು ಹೋಗಿ ದೇವರ ಆಲಯಕ್ಕೆ ಕಾಲು ತಗೊಂಡು ಬಂದೆ. ತಗೊಂಡು ಬಂದ ನಂತರ ಒಂದು 2 ದಿನ ನಂತರ ಆ ಸಹೋದರ ಬಂದು, ಸರ್ ದೇವರು ಬಿದ್ದಿದ್ದಕ್ಕಂತ ದೇವರು ಕೊಟ್ಟು ದೇವರ ಆಶೀರ್ವಾದ ಮಾಡಿದ್ದಾರೆ. ಹಲ್ಲೆಲೂಯಾ. ದೇವರು 3 ಪಟ್ಟು ಆಶೀರ್ವದಿಸಿದ್ದಾರೆ. ಯಾವಾಗ ನಾವು ದೇವರ ರಾಜ್ಯಕ್ಕಾಗಿ ನಾವು ಬಿದ್ದಿದ್ದೀವೋ ದೇವರು ಒಬ್ಬ ವ್ಯಕ್ತಿ ನಮ್ಮ ರಾಜ್ಯ ಚರ್ಚೆಯಲ್ಲಿ ಶೇಖರ ಬಿಜೆಪಿಗಾಗಿ ಪ್ರಾರ್ಥನೆ ಮಾಡಿಕೊಂಡ, ಬೀಜ ಬಿತ್ತಿದ. ಸುಮಾರು 5 ಎಕರೆ ಹೊಲದಲ್ಲಿ ಬೀಜ ಬಿತ್ತಿದ. ಬೀಜ ಬಿತ್ತಿದ ನಂತರ ಒಳ್ಳೆ ಮಳೆ ಆಯಿತು. ಒಳ್ಳೆ ಮಳೆ ಆದ ನಂತರ ಒಳ್ಳೆದಾಗಿ ತೋಟ ಬಂತು. ತೋಟ ಬಂದ ನಂತರ ನೋಡ್ತೇವೆ ಆತನು ಎಲ್ಲ ಚೆನ್ನಾಗಾದ ನಂತರ ಏನ್ ಮಾಡ್ಬೇಕ, ಆ ಹೊಲದ ಒಂದು ಹಣ ಇದೆಲ್ಲ ಬೀಜ ಎಲ್ಲ ಮಾರ್ಬೇಕು. ಬೀಜ ಎಲ್ಲ ಮಾರ್ಬೇಕ. ಬೀಜ ಎಲ್ಲ ಮಾರ ನಂತರ ಅದೇ ಒಂದು ಮಾರ ನಂತರ ಆಲೋಚನೆ ಮಾಡ್ತಾನ, ಏನ್ ಗೊತ್ತಾ, ಸ್ವಲ್ಪ ಮನೆಗೆ ಕೊಡೋಣ, ಸ್ವಲ್ಪ ಪಾಸ್ಟ್ ಕೊಡೋಣ ಅಂತ. ಆನಂತರ ಗೊತ್ತಾ, ಫಸ್ಟ್ ನಾವು ಊರಿಗೆ ಹೋಗೋಣ ನಂತರ ಕೊಡೋಣ ಅಂತ ಗೊತ್ತಾ. ಊರಿಗೆ ಹೋಗಿ ಬೆಂಗಳೂರಿಗೆ ಕಾಲಿಕ್ಕಿದ್ದಾನೆ. ನಾವೇ ಮಲಗಿದ್ದಾನೆ. ಬೆಳಿಗ್ಗೆ ಅಷ್ಟೇ 6 ಗಂಟೆಗೆ ಫೋನ್ ಬರ್ತಿದೆ. ಏನ್ ಹೇಳಿ, ನಿನ್ನ ಮಗ ಮನೆಯೊಳಗೆ 5 ಶೇಂಗಾ ಶೇಂಗಾ ಮಾಡ್ತಿದ್ದಾನೆ. ಎಷ್ಟು ಶೇಂಗಾ ಕೇಳುವಾಗ 11,000 ರೂಪಾಯಿ ಹತ್ರ 11,000 ರೂಪಾಯಿ ಬೆಳೆ ಶೇಂಗಾ ತಗೊಂಡು ಮಾಡಿದ್ರೆ ಬರೀ 4,000 ಬರ್ತಿದ್ದಾರೆ. ಕಾರಣ ಏನು ನೋಡೋದಾದ್ರೆ ದೇವರ ರಾಜ್ಯಕ್ಕೆ ಬಿತ್ತುವುದಕ್ಕೆ ಕೈಗೊಳ್ಳಲಿಕ್ಕೆ ಬಂದಿಲ್ಲ. ನಿನ್ನ ಜೀವನದಲ್ಲಿ ಯಾಕೆ ಮುಂದೆ ಅಭಿವೃದ್ಧಿ ಆಗ್ತಾ, ಯಾಕೆ ಮುಂದೆ ಸಾಗ್ತಾ ಇಲ್ಲ, ಪದೇ ಪದೇ ಗೊತ್ತಾ, ದುಡಿತೀನಿ, ಸಂಬಳ ಬಹಳ ದೊಡ್ಡದಿದೆ. 12,000, 15,000, 20,000, 30,000 ಇದೆ. ಆದ್ರೆ ಮನೆಗೆ ಬರೋದು ಸ್ವಲ್ಪ. ನೆಕ್ಸ್ಟ್ ತಿಂಗಳಲ್ಲಿ ಮತ್ತೆ ಡಬಲ್ ಸಾಲ ಆಗ್ತದೆ. ಕಾರಣ ಏನು? ಬಿತ್ತನೆ ಎಲ್ಲ ಆಗ್ತಾ ಇದೆ. ಈ ಸುಸ್ವಾದ ಶಿಸ್ತ ಮಾತಾಡುವುದು ಕೊಡುವುದು ಹಿಡಿದು ಅಲ್ಲ ಸಮೃದ್ಧಿಯಾಗಿ ಕೊಡಬೇಕಾ? ಸಮೃದ್ಧಿಯಾಗಿ ಬಿಜೆಪಿ ಸಮೃದ್ಧಿ, ಆ ಸಮೃದ್ಧಿ ಅನುಭವಿಸಬೇಕಾದ್ರೆ ಸಮಾಧಾನಕರವಾದ ಬೀಜವನ್ನು ದೇವರಿಗೆ ಬಿತ್ತೇವೆ. ಯಾರಲ್ಲಿ ಹೇಳ್ತಿರಲ್ಲ, ನಿನಗೆ ಆಶೀರ್ವಾದ ಬೇಕಾ? ನಿನ್ನ ಮನೆಯಲ್ಲಿ ದವಸಧಾನ್ಯ ಕೊಡ್ತಿರಬಾರ್ದ, ನಿನ್ನ ಮನೆಯಲ್ಲಿ ಹಣಕ್ಕೆ ಕೊಡ್ತಿರಬಾರ್ದ, ನಿನ್ನ ಮನೆಯಲ್ಲಿ ಪ್ರತಿದಿನ ಸ್ವಲ್ಪ ಆಗಿರ್ಬೋದು. ದೇವರಿಗಾಗಿ ಬಿತ್ತಿರುವಂತ ಮನಸ್ಸು
ಇದೆಯೋ ಹೃದಯ ವಾಕ್ಯವನ್ನು ದೇವರಿಗೆ ನಾವು ಬಿಟ್ಟುವಾಗ ತುಂಬ ಪ್ರಯತ್ನವಾದದನ್ನ ಖಂಡಿತ ನಿಮ್ಮ ಮನಸ್ಸಿಗೆ ಆಶೀರ್ವದಿಸ್ತಾರೆ. ಎಷ್ಟೋ ಜನ ನೋಡ್ತಾರೆ ದೇವರಿಗೆ ಬಿತ್ತದಲ್ಲಿ ಹಿಂದೆ ಸರಿತಾರೆ. ನಾವು ಎಷ್ಟು ಕೊಡ್ತೀವಿ ಎಂಬುದು ಮುಖ್ಯ ಅಲ್ಲ, ಯಾವ ಮನಸ್ಸಿಂದ ಯಾವ ಫಲಿತ ಕೊಡ್ತದೆ, ಯಾವ ಒಂದು ಪೈಸಾ ₹1 ದೇವರ ರಾಜ್ಯದಲ್ಲಿ ಉಪಯೋಗವಾಗುತ್ತೆ. ಯಾವ ನಮ್ಮ ಮನೆಗೆ ಯಾರಾದ್ರೂ ಸೇವಕರು ಬಂದ್ರೆ ನಾವು ಊಟ ಬೆಳೆದ ಕಳಿಸಲ್ಲ, ಊಟ ಬೆಳೆದ ಕಳಿಸಲ್ಲ. ಸಾಮಾನ್ಯ ಮಿನಿಸ್ಟರ್ಸ್ ಆಗಿರ್ಬೋದು, ಕಮ್ಯುನಿಟಿ ಸಂಸ್ಥೆ ಆಗಿರ್ಬೋದು, ಬೇರೆ ಸೇವಕರು ಯಾರಾಗಿರ್ಬೋದು, ಅಸ್ಪೆಷಲ್ ಮೀಡಿಯಾ ಆಗಿರ್ಬೋದು, ನಮ್ಮ ಸಂಘ ಇಟ್ಕೊಳ್ಳುವಾಗ ಆಗ್ತದೆ ಅಂತಾರ. 2 ದಿನ ನಾವು ಮನೆಗೆ ಹೋಗಿದ್ವಿ, ನಾಡು ಶಿಲ್ಪ ರಾತ್ರಿ 8 ಗಂಟೆಗೆ ಅಲ್ಲಿ ಹೋದಾಗ ಸಮಯದಲ್ಲಿ ಅಲ್ಲ ಪಾಸ್ಟ್ ಬಂದು ಯಾವಾಗ ನಾವು ಸಂಘಗಳಲ್ಲಿ ಸಂಘದಲ್ಲಿ ಯಾವಾಗ ನಾವು ರೊಟ್ಟಿ ಸಿಗ್ತದ, ಸಹ ಸಮೃದ್ಧಿಯಾದ ಆಹಾರ ಸಿಗ್ತದ. ಯಾವಾಗ ನಾವು ನಮ್ಮ ಭಾಷಣ ಒಬ್ಬಳೇ ನಮ್ಗೆ ಸಹಾಯ ಮಾಡ್ತಾರೆ. ಭಾಷಣ ಒಬ್ಬಳೇ ಇರ್ತಾರೆ, ಅವ್ರು ನನಗೆ ಯಾವ ಪ್ರಯತ್ನ ಮಾಡಲ್ಲ, ಸಹಾಯ ಫೆಬ್ರವರಿ ಮಾಸದಲ್ಲಿ ಫಾಸ್ಟ್ ಬಂದಿದ್ದೀವಿ. ಆ ಸಮಯದಲ್ಲಿ ನಾವು ಹೊರಗೆ ಅಡಿಗೆ ಮಾಡ್ತಿದ್ದೇವೆ. ಮತ್ತೆ ಸಮಯದಲ್ಲಿ ಅವ್ರು ನೋಡಿದ್ರು ಏನ್ ಕಷ್ಟ, ಇಷ್ಟು ಕಷ್ಟ ಪಡ್ತದೆ. ನಂತರ ಆ ಮನೆಗೆ ಬರೋ ಸಮಯದಲ್ಲಿ ಆ ಆಲಯ ಬಂದಿನ ಆಲಯದ ರೊಟ್ಟಿ ಮನೆಯನ್ನು ಸಂಪರ್ಕಿಸಿದ್ದಾರೆ. ಯಾವಾಗ ನಿಮ್ಮ ದೇವರಿಗಾಗಿ ಹೃದಯಪೂರ್ವಕವಾಗಿ ಬೀಜ ಬಿತ್ತಿದೆಯೋ ದೇವರು ಖಂಡಿತ ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ನನ್ನ ಅಭಿವೃದ್ಧಿಗೆ ಅಡ್ಡಿ ಏನಿಲ್ಲ, ಬಿತ್ತುವಂತ ಬೀಜ ಅಡ್ಡಿಯಾಗಿದೆ. ಬೀಜ ಅಡ್ಡಿಯಾಗಿದೆ. ಬೀಜ ಯಾವಾಗ ಬಿತ್ತೀವಿ, ಯಾವಾಗ ಬಿತ್ತಿದ್ದೀವಿ, ಎಷ್ಟು ಮಾತ್ರ ನಾವು ಬಿತ್ತಿದ್ದೇವೆ, ಯಾವ ಮನಸ್ಸಿನ ಬಿತ್ತಿದ್ದೇವೆ ಎಂಬುದಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತೇವೆ. ಯಾಕಂದ್ರೆ ಜಡಿದು ನನ್ನಾಡುವಷ್ಟು ಸಮೃದ್ಧಿ ನಮ್ಮ ಮನೆಗೆ ಬೇಕಾ, ಬೀಜವನ್ನು ಪ್ರಶ್ನೆ ಅನುಭವಿಸುವ ದೇವರೇ ನೀರು ಮಾಡ್ತೀವಿ. ದೇವರು ನಮಗೆ ಮಹಿಮಂತದಲ್ಲ. ಯೆಹೋವನ ಆಶೀರ್ವಾದ ಲಾಭಕರ, ದೇವರ ಆಶೀರ್ವಾದ ಲಾಭಕರವಾಗಿದೆ. ಇದಕ್ಕೆ ಲಾಭ ತಿಳ್ಕೊಂಡಿದೆ ದೇವರ ಆಶೀರ್ವಾದ. ಯಾಕೆ ನಷ್ಟ ಇಲ್ಲ, ಇದಕ್ಕೆ ಲಾಭ ಬರೀ ಲಾಭದ ಬಗ್ಗೆ ಅಷ್ಟೇ ಹೊರತು ಮತ್ತೆ ಬಂಡವಾಳ ಮಾಡ್ತಿಲ್ಲ. ಸ್ಥಿರವಾದ ಸಮರ್ಪಣೆ ನನ್ನ ಆಶೀರ್ವಾದ ಏನಾಗಿದೆ, ನನ್ನ ಅಭಿವೃದ್ಧಿಗೆ ಏನಾಗಿದೆ ಎಲ್ಲ ಗೊತ್ತಿದ್ದೀವಿ. ಡಾಕ್ಟರ್ ಮಾಡಿರ್ತಾರೆ, ಅವರು ಡಾಕ್ಟರ್ ಮೊಬೈಲ್ ಹೇಳಿಲ್ಲ, ಎಲ್ಲರಿಗೂ ಮಾಡ್ತಾವ, ಎಲ್ಲರಿಗೆ ಸಮಸ್ಯೆ ಬರ್ತಾವ. ಎಲ್ಲಿ ನಿಂತಿರ್ತಾ ಇಲ್ಲ, ನಿಂತಿದ್ದಲ್ಲಿ ಆಶೀರ್ವಾದ ಹರಿಯುವ ಕಾಲಿಗೆ ಅರ್ಧ ಹೋಗ್ತಾರ, ಅರ್ಧ ಹೋಗ್ತದವ. ಎಷ್ಟಿದೆ ಈಗ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ, ಇವತ್ತು ಎಷ್ಟಿದೆ ಈಗ ಅಕೌಂಟ್ ಅಲ್ಲಿ, ಎಷ್ಟಿದೆ ಮನೆಗೆ, ಎಷ್ಟು ಚೀಲ ಹಾಕಿದೆ, ಸಮೃದ್ಧಿ ಇದೆಯಾ, ನೆಮ್ಮದಿ ಇದೆಯಾ? ಯೆಹೋವನ ಆಶೀರ್ವಾದ ದಿವಸ ತಗೊಂಡ್ಬರಲ್ಲ, ಅದು ಸಮಾಧಾನ, ನೆಮ್ಮದಿ ಕೊಡ್ತಾರೆ. ದೇವರು ಕೊಡ್ತಾನೆ, ದೇವರು ಮಾಡ್ತಾನೆ. ನಾವು ಕೊಡಬೇಕು, ಮಾಡಬೇಕು. ನಾವು ಕೊಡಿರಿ, ಹಾಗೆ ನಿಮಗೆ ಬಿತ್ತಿರಿ, ನಿಮಗೆ ತೊಂದರೆ ಕಾಣ ಸಿಗ್ತದೆ, ಅನ್ನಕ್ಕೆ ನಿಮಗೆ ವಸ್ತ್ರ ಸಿಗ್ತದೆ. ಹಾಗೆ ಈ ಮಧ್ಯಾಹ್ನ ಸಮಯದಲ್ಲಿ ಒಂದು ತೀರ್ಮಾನ, ದೇವರೇ ನನಗಾಗಿ ಏನು ಬಿಟ್ಟಿದ್ದೇನೆ, ಹೇಗೆ ಬಿಟ್ಟಿದ್ದೇನೆ, ಅಬ್ರಹಾಮನ ಬಿಟ್ಟಿದ್ದೇನೆ ಅಥವಾ
ಮೆಲ್ಕಿ ಛೇದಕನ ಹಾಗೆ ಬಿಡ್ತಾರೇನಾ, ಅಥವಾ ನಾನು ಇವತ್ತು ನೋಡಿದ್ರೆ ಬಡವನಾಗಿ ನಾನು ಬಿಡ್ತಾನೇನಾ, ಅಥವಾ ನೋಡುತ್ತೇವೆ ಅನ್ಯಾಯದಲ್ಲಿದ್ದಾರೆ, ಅಪರೂಪದ ಅನ್ಯಾಯದಲ್ಲಿ ಇದ್ದಾರೆ, ಗಣ್ಯಾಟಿ ಬಿದ್ದಾರೆ, ಅವರನ್ನು ಬಿಡ್ತಾರೇನಾ, ಹೀಗೆ ನಂಬಿದ್ದೇನೆ ನಾನು. ಯಾಕಂದ್ರೆ ದೇವರ ರಾಜ್ಯ ವಿನಾಶವಾದ ಕೈಯಲ್ಲಿತ್ತು, ವಿನಾಶವಾದ ನಿನ್ನ ಕೈಯಲ್ಲಿ ಅದನ್ನು ನಾವು ಕೈ ಬಿಟ್ಟಿಯಾ, ನಿನ್ನ ಕೈಯಲ್ಲಿ ನೀವು ಗಟ್ಟಿ ಹಿಡಿಪಟ್ಟರೆ ದೇವರೇ ಈ ಬೀಜವನ್ನು ಸ್ವಾಮಿ ದೇವರೇ ನಾನು ಬಿದ್ದಿದ್ದೇನೆ ಸ್ವಾಮಿ ದೇವರೇ, ವಿನಾಶ ಬಿದ್ದಿದ್ದೇನೆ ದೇವರು ನಾನು ಆಶೀರ್ವಿಸ್ತಾನೆ ಮುಚ್ಚಿಕೊಳ್ಳಿ ಸ್ವಾಮಿ ದೇವರಿಗೆ ನಾಶಕ್ಕೆ ಏನು ಅಡ್ಡಿಯಾಗಿದೆ ಸ್ವಾಮಿ ದೇವರೇ, ನನ್ನ ಸರಿಪಡಿಸಲು ಸಹಾಯ ಮಾಡಪ್ಪ. ಸಹೋದರನೇ ಸಹೋದರಿ, ಯೆಹೋವನಿಂದ ಬಂದ ಕೆಲಸಗಳು ಯೇಸು ಸ್ವಾಮಿ ನಮ್ಮದ ಕೆಲಸಗಳಾಗಿರ್ಬೋದು, ದೇವರ ಆಶೀರ್ವಾದ. ದೇವರು ಜ್ಞಾನವನ್ನು ಕೊಟ್ಟು, ಆರೋಗ್ಯವನ್ನು ಕೊಟ್ಟು, ವಿದ್ಯಾಭ್ಯಾಸವನ್ನು ಕೊಟ್ಟು, ನಿನ್ನ ಹುಡುಗರಿಗೆ ದುಡಿಯನ್ನು ಕೊಟ್ಟು ಎಲ್ಲವನ್ನು ಮಾಡಿದ್ರೆ ದುಡಿಮೆ ಅಭಿವೃದ್ಧಿಗೋಸ್ಕರ ನಾವು ಬಿತ್ತುವಂತ ಬೀಜ ಎಷ್ಟಾಗಿದೆ, ನಿನ್ನ ಅಭಿವೃದ್ಧಿ ಕೈಯಲ್ಲಿ ಎಷ್ಟು ಅಪೇಕ್ಷೆ ಪಡುತ್ತೀವೋ ಅಷ್ಟು ಬೀಜವನ್ನು ಬಿದ್ದಿದೆ. ಯಾರು ಉದ್ದೇಶಿಸಿ ಸಭೆ ಉದ್ದೇಶಿಸಿ ಮಾತನಾಡ್ತಾರೆ, ಪ್ರತಿಯೊಬ್ಬರ ಉದ್ದೇಶ ಮಾತನಾಡ್ತಾರೆ. ಅಬ್ರಹಾಮನು ನಾನು ಅಭಿವೃದ್ಧಿಯ ಪ್ರಕಾರ ಮಹಾಯಾಜಕನಾದ ಮೆಲ್ಕಿಚೇದಕನಿಗೆ ಕಾಣಿಕೆಯನ್ನು ಕೊಡ್ತಾ ಇದ್ದಾನೆ. ಕಾಣಿಕೆ ಇಲ್ಲದೆ ದೇವರ ಆಲಯದಲ್ಲಿ ಕಾಣಬಾರದು. ದಶಭಾಗ ದೇವರಿಗೆ ಬಿತ್ತುವಂತ ಬೀಜದಲ್ಲಿ ನಿರ್ಣಯಿಸಿಕೊಳ್ಳಬೇಕು, ದೇವರಿಗೆ ಎಷ್ಟು ಬೀಜ ಬಿತ್ತದೆ. ದೇವರ ರಾಜ್ಯದಲ್ಲಿ ಹಲವಾರು ಕಾಣಿಕೆಗಳಿವೆ, ಆದರೆ ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಅಭಿವೃದ್ಧಿಗೋಸ್ಕರ, ನಿನ್ನ ಆರೋಗ್ಯಕ್ಕೋಸ್ಕರ, ನಿನ್ನ ಸಮಾಧಾನಕ್ಕೋಸ್ಕರ ನೀನು ಹೇಗೆ ಬಿಡ್ತಾ ಇದೆಯಾ? ನಿಮಗೆ ಸಮಾಧಾನ ಇದೆಯಾ? ನೆಮ್ಮದಿ ಇದೆಯಾ? ಸಂಬಳಗಾರರು ಬರುವ ಸಂಬಳ ಬಹಳ, ಮನೆಗೆ ಬರುವುದು ಸ್ವಲ್ಪ. ಸಂಬಳಗಾರ ಹಾಕಿರುವ ಚೀಲವು ತೂಗಿನದ್ದು ದಾರಿಯಲ್ಲೇ ಬಿದ್ದೋಗ್ತದ, ದಾರಿಯಲ್ಲೇ ಸೋಲೋಗತ್ತ, ದಾರಿಯಲ್ಲೇ ಖಾಲಿಯಾಗತ್ತ. ಅಯ್ಯೋ ಸರ್, ನನ್ನ ಸಂಬಳ 15,000 ಇದೆ. ಮನೆಗೆ ಬಂದರೆ ಈಗ ನಾವು ನೋಡ್ತೇವೆ, ಮೊದಲನೇ ವಾರದಲ್ಲಿ 2ನೇ ವಾರದಲ್ಲಿ ಮನೆ ಪೆಟ್ರೋಲ್ ದುಡ್ಡಿಲ್ಲ ಸರ್, ನನ್ನ ಚಾರ್ಜಿಗೆ ದುಡ್ಡಿಲ್ಲ ಸರ್. ಎಷ್ಟು ಜನ ಇವತ್ತು ನಾವು ಓಡಾಡ್ತೇವೆ. ಒಳ್ಳೆಯ ವ್ಯಾಪಾರ ಕೊಟ್ಟಿದ್ದೇನೆ, ಆಶೀರ್ವಾದ ಮಾಡಿದ್ರೆ ದೇವರಲ್ಲಿ ನಾವು ಬಿಟ್ಟುವುದನ್ನು ನಾವು ಬಿಟ್ಟದೇ ಇರುವ ಸಮಯದಲ್ಲಿ 1 ವಾರ 2 ವಾರ 3 ವಾರದ ನಂತರ ನಮ್ಮ ಸ್ಥಳದಿಂದ ಮತ್ತೆ ತಿರುಗಿ ನಾವು ಸಂತೆಗೆ ಹೋಗಿ ಮಾರ್ಕೆಟ್ಗೆ ಹಣ ಇಲ್ಲಕ್ಕೆ ನಮ್ಮ ಕಾರಣದಿಂದ ಬಿತ್ತುವುದನ್ನು ನೋಡಿ ಬಿಟ್ಟಿದ್ದೇವೆ, ನುಗ್ಗಿ ಬಿಟ್ಟಿದ್ದೇವೆ. ಇವತ್ತು ಅದು ನಿಮಗೆ ವಿಷಯವಾಗಿದೆ, ಅದು ವಿಷ ಅಲ್ಲ, ನೀನೇ ಅದನ್ನ ವಿಷಯ ಮಾಡ್ಕೊಂಡ್ಬಿಟ್ಟಿದ್ದೀಯ. ಕಾರ್ಯ ಮಾಡುವಂತೆ ಸಹಾಯ ಮಾಡಿ, ನೀನೇ ನಿನ್ನ ಹೇಳಿದ್ಯಾ ಕೊಡಿರಿ, ಇದೇ ನಮಗೆ ಹೇಳಿದ್ಯಾ ಕೊಡಿರಿ, ಬೀಜವನ್ನು ಬಿತ್ತಿರಿ, ನಿಮ್ಮ ಸಂಬಳಗಳು ಸೋರಿ ಹೋಗ್ತಾ ಇದ್ದೀರಾ, ಚೀಲಗಳು ಸೋರ್ತಿದೆಯಾ,
ನನ್ನ ಕರ್ತನಲ್ಲಿ ಹೇಳಿದೆ ಸ್ವಾಮಿ, ದೇವರೇ ಸಮೃದ್ಧಿಯಾದ ಫಲವನ್ನು ಕಾಣಲಿಕ್ಕಾಗಿ ನಾವು ಬಿತ್ತುವಂತ ಬೀಜವನ್ನು ಸರಿಯಾಗಿ ಬಿತ್ತನೆಗೆ ಸಹಾಯ ಮಾಡಿ ನೀನೇ ಆಶೀರ್ವಿಸಿ ನಡೆಸಬೇಕಾಗಿ ಎಲ್ಲವನ್ನೇ ಒಪ್ಪಿಸಿಕೊಳ್ತೇನೆ ಸ್ವಾಮಿ. ನಿಂದನೇ ಆಶೀರ್ವಿಸು, ನೀನೇ ಮಾಹಿತಿಬೇಕಾಗಿ ಅಭಿಷೇಕಿಸು, ನಿಮಗೆ ಸಮಸ್ಯೆ ಅರ್ಪಿಸಿಕೊಳ್ತೇನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಸ್ವತಂತ್ರವನ್ನು ಪಡೆದು ಇದ್ದೇನೆ ತಂದೆ. ಕರ್ತನ ನಾಮದಲ್ಲಿ